ಇನ್ನು ರೈಲ್ವೆ ನಿಲ್ದಾಣದಲ್ಲಿ ಮಗು ಅಪಹರಣಕ್ಕೆ ಯತ್ನ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ. ಮೈಸೂರು ರೈಲ್ವೆ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ. ರೈಲ್ವೆ ನಿಲ್ದಾಣದಲ್ಲಿ ತಾಯಿ ಜೊತೆ ಮಲಗಿದಂತಹ ಮಗುವನ್ನ ಅಪಹರಣ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಎಚ್ಚರಗೊಂಡಾಗ ಪಕ್ಕದಲ್ಲಿ ಮಲಗಿದಂತಹ ಮಗು ನಾಪತ್ತೆಯಾಗಿದೆ. ರೈಲ್ವೆ ಪೊಲೀಸರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ಕುಟುಂಬಸ್ಥರು ಮಾಹಿತಿಯನ್ನ ಕೊಟ್ಟಿದ್ದಾರೆ ರೈಲ್ವೆ ಪೊಲೀಸರಿಗೆ. 50 ವರ್ಷದ ಮಹಿಳೆ ಮಗುವನ್ನ ಅಪಹರಿಸಿರುವಂತಹ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸಿಸಿಟಿವಿಯನ್ನ ಆಧರಿಸಿ ಆರೋಪಿಯನ್ನ ಪತ್ತೆ ಹಚ್ಚಲಾಗ್ತಾ ಇದೆ. ಹೆಚ್ಚಿದೆ ಪೊಲೀಸರ ಕಾರ್ಯಾಚರಣೆ ಕೂಡ. ವೃದ್ಧೆ ಬಂಧಿಸಿ ಮಗುವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸದ್ಯಕ್ಕೆ ಹಾಸನ ಮೂಲದ ನಂದಿನಿ ಅಂತ ಹೇಳಲಾಗ್ತಾ ಇದೆ. ಗುರುತು ಕೂಡ ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಸಿಸಿಟಿವಿ ದೃಶ್ಯಾವಳಿಗಳನ್ನ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. 50 ವರ್ಷದ ಮಹಿಳೆ ರೈಲ್ವೆ ಸ್ಟೇಷನ್ ಬಳಿ ಮಗುವನ್ನ ಅಪಹರಿಸಿಕೊಂಡು ಹೋಗ್ತಾ ಇರುವಂತಹ ದೃಶ್ಯ. ಹಾಸನ ಮೂಲದ ನಂದಿನಿ ಅಂತ ಹೇಳಿಬಿಟ್ಟು ಗುರುತು ಕೂಡ ಪತ್ತೆಯಾಗಿದೆ. ಕೆಲವೇ ಗಂಟೆಗಳಲ್ಲಿ ಆರೋಪಿಯನ್ನ ಪತ್ತೆ ಹಚ್ಚಿ ಖಾಕಿ ಪಡೆ ಬಂಧಿಸಿದ್ದಾರೆ. ರೈಲ್ವೆ ನಿಲ್ದಾಣದಲ್ಲಿ ಮಗು ಅಪಹರಣಕ್ಕೆ ಯತ್ನ ಮಾಡಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಕೈಯಲ್ಲಿ ಮಗುವನ್ನ ಇಟ್ಕೊಂಡಿದ್ದಾಳೆ 50 ವರ್ಷದ ಮಹಿಳೆ ನಂದಿನಿ ಅಂತ ಕೂಡ ಗುರುತಿಸಲಾಗಿದೆ. ಕೆಲವೇ ಗಂಟೆಗಳಲ್ಲಿ ಪೊಲೀಸರು ಆಕೆಯನ್ನ ಬಂಧಿಸಿದ್ದಾರೆ ಕೂಡ. ರೈಲ್ವೆ ಪೊಲೀಸರಿಗೆ ಕುಟುಂಬಸ್ಥರೇ ಈ ಬಗ್ಗೆ ಮಾಹಿತಿಯನ್ನ ನೀಡಿರ್ತಾರೆ. ಮಗುವನ್ನ ಮಲಗಿಸ್ಕೊಂಡು ಮಹಿಳೆ ಕೂತಿರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ 50 ವರ್ಷದ ಮಹಿಳೆ ಬಂದು ಅಪಹರಿಸಿರ್ತಾರೆ ಮಗುವನ್ನ. ಸೊ ನಂದಿನಿ, ಹಾಸನ ಮೂಲದ ನಂದಿನಿ ಆ ಮಹಿಳೆ ಅಂತ ಕೂಡ ಪತ್ತೆ ಹಚ್ಚಲಾಗಿದೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೀಪ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಂದೀಪ್, ಯಾರ ಮಹಿಳೆ, ಯಾಕಾಗಿ ಮಗುವನ್ನ ಅಪಹರಣ ಮಾಡಿದ್ಲು, ಹೇಗೆ ಪೊಲೀಸರು ಕಾರ್ಯಾಚರಣೆಯನ್ನ ಬಂಧಿಸಿ ಕೆಲವೇ ಗಂಟೆಗಳಲ್ಲಿ ಆಕೆನ ಬಂಧಿಸಿದ್ದಾರೆ ಕೂಡ? ಸಂದೀಪ್, ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ಇನ್ನು ಮೈಸೂರು ರೈಲ್ವೆ ನಿಲ್ದಾಣದಲ್ಲಿ ಮಗು ಅಪಹರಣಕ್ಕೆ ಯತ್ನ ನಡೆದಿದ್ದು ಒಂದು ಸಿನಿಮೆಯ ರೀತಿಯಲ್ಲಿ ಕೆಲವು ಗಂಟೆಗಳಲ್ಲಿ ಮಗುವಿನ ಅಪಹರಣಕ್ಕೆ ಯತ್ನಿಸಿದಂತಹ ಹೃದಯನ್ನ ಕೂಡ ಬಂಧಿಸಿರುವಂತಹ ಘಟನೆ ಮೈಸೂರು ರೈಲ್ವೆ ನಿಲ್ದಾಣದಲ್ಲಿ ರೈಲ್ವೆ ಪೊಲೀಸರಿಂದ ನಡೆದಿರ್ತಕ್ಕಂತಹದ್ದು. ತಡರಾತ್ರಿ ಒಂದು ಕುಟುಂಬಸ್ಥರು ಬೇರೆ ಜಾಗಕ್ಕೆ ತೆರಳುವಂತಹ ನಿಟ್ಟಿನಲ್ಲಿ ರೈಲಿಗಾಗಿ ಕಾಯುತ್ತಾ ಒಂದು ರೈಲ್ವೆ ನಿಲ್ದಾಣದಲ್ಲಿ ಆ ಪ್ಲಾಟ್ಫಾರ್ಮ್ ನಲ್ಲಿ ಮಲಗಿರ್ತಾರೆ. ಈ ಸಂದರ್ಭದಲ್ಲಿ ಅವರ ಜೊತೆಗಿದ್ದಂತಹ ಮಗುವನ್ನ 50 ವರ್ಷದ ವೃದ್ಧೆ ಅಪಹರಣ ಮಾಡಿರ್ತಕ್ಕಂತಹದ್ದು. ಬೆಳಗ್ಗೆ ಎದ್ದಾಗ ಅವರ ಜೊತೆಯಲ್ಲಿ ಮಗು ಇಲ್ಲದಿದ್ದನ್ನ ಖಾತ್ರಿಪಡಿಸಿಕೊಂಡಂತಹ ಕುಟುಂಬಸ್ಥರು ಕೂಡಲೇ ರೈಲ್ವೆ ಪೊಲೀಸರಿಗೆ ಒಂದು ಮಾಹಿತಿಯನ್ನ ನೀಡ್ತಾರೆ. ರೈಲ್ವೆ ಪೊಲೀಸರು ಕೂಡ ಕೂಡಲೇ ಕಾರ್ಯಪ್ರವೃತ್ತರಾಗಿ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡುವಂತ ನಿಟ್ಟಿನಲ್ಲಿ ಕ್ರಮ ವಹಿಸ್ತಾರೆ. ಆ ಸಂದರ್ಭದಲ್ಲಿ ಅವರ ಬಳಿ ಇದ್ದ ಮಗುವನ್ನ ಒಂದು ವೃದ್ಧೆ ಮಹಿಳೆ ಎತ್ಕೊಂಡೋಗಿರುವಂತಹದ್ದು ಅವ್ರಿಗೂ ಕೂಡ ಖಾತ್ರಿ ಆಗುತ್ತೆ. ಅದಾದ ನಂತರದಲ್ಲಿ ಎಲ್ಲಾ ಒಂದು ಪೊಲೀಸರಿಗೂ ಕೂಡ ಮಾಹಿತಿಯನ್ನು ನೀಡಿ ಕೆಲವು ಗಂಟೆಗಳಲ್ಲಿ ಈ ಸಂಪರ್ಕ ಕಡಿತಗೊಂಡಿದೆ. ಮೈಸೂರಿನಲ್ಲಿ ಆಗಿರುವಂತಹ ಘಟನೆ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು. ಸಿನಿಮೆಯ ರೀತಿಯಲ್ಲಿ ಆಕೆ ಅಪಹರಿಸುವುದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ಹಾಗೆ ಪೊಲೀಸರು ಕೂಡ ಕೆಲವೇ ಗಂಟೆಗಳಲ್ಲಿ ಆಕೆಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.